ಸರಿ, ಅವರೇ ಒಂದ್ ಪಂಚಮಿ. ಪದ್ಯ ಮಾಡೋಣ. ಮಾಡೋಣ ಮಾಡೋಣ ಆಚಾರ್ಯ ಮಾಡೋಣ. ಹರಿಕಥಾಮೃತ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಷು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಭಂ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः. जलज्येष्ठनिभाकारं जगदीशप्रसादजं जगतलविख्यातं जगन्नाथगुरुं भजे. आगतादित्रिकालज्ञं नागमार्थविशारदं त्यागभोगसमायुक्तं भागण्णार्यगुरुं भजे. तपस्वाध्यायशुश्रूषा कृष्णपूजार्थं मुनिं विश्वेशम् इष्टदं वन्दे परिव्राजचक्रवर्तिनं. श्रीगुरुभ्यो नमः. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಭಗವತ್ ಭಕ್ತರಿದನಾದರದಿ ಕೇಳುವುದು. 5ನೇ ಸಂಧಿ ವಿಭೂತಿ ಸಂಧಿ. ಅದರಲ್ಲಿ ಈ 18ನೇ ಪದ್ಯ ಆಗಿತ್ತು, 19ನೇ ಪದ್ಯ ಆಗಬೇಕು. ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ 16 ಆಗಿದೆ ರೆಕಾರ್ಡಿಂಗ್ ಪ್ರಕಾರ. ಅಥವಾ ಏನ್ ಹೇಳ್ತಿದ್ರಿ? 18 ಆಗಿತ್ತಲ್ವಾ? 18 ಆಗಿದೆ. ಆಚಾರ್ಯ 18 ಆಗಿದೆ. ಸರಿ, ರೆಕಾರ್ಡಿಂಗ್ ಅದೇ ನಂಗೆ 19 ಮಾಡ್ತಾ. ರೆಕಾರ್ಡಿಂಗ್ ಇಲ್ಲ ಹತ್ರ ಕಳಿಸ್ರಿ. ರೆಕಾರ್ಡಿಂಗ್ ನನ್ನ ಹತ್ರ ಇದೆಯಲ್ಲ, ಅವತ್ ನೀವು ಇದ್ದಿಲ್ಲಲ್ಲ. ಕಳಿಸಿ ಅಂತೆ. ಕಳಿಸ್ತು. ಸಾರಿ ಆಚಾರ್ಯ. ಸರಿ. ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಕ್ಷೀಣಾಸಿಕ ವಾದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಗುದ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪವು ಷಟ್ಸರೋಜವೆ ಸದನ ಹೃದಯವೇ ಮಂಟಪಗಳು ಶ್ರೀ ತ್ರಿಗುಣಗಳೇ ಕಲಶ. ಎಷ್ಟು ಅದ್ಭುತ! ವ್ಯಾಸರಾಯರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಈ ಬಿಂಬರೂಪಿಯಾದ ಪರಮಾತ್ಮ ಯಾವುದಪ್ಪ ರಾಜ? ಅವನ ಪಟ್ಟಣ ಯಾವುದು? ಯಾವ ಪಟ್ಟಣಕ್ಕೆ ರಾಜ ಅವನು? ಆ ಪಟ್ಟಣಕ್ಕೆ ಎಷ್ಟು ಬಾಗಿಲುಗಳು, ಎಷ್ಟು ಯಾವ ದಿಕ್ಕಿಗೆ ಎಷ್ಟೆಷ್ಟು ಬಾಗಿಲುಗಳು ಅನ್ನೋದನ್ನ ಹೇಳಿದ್ದಾರೆ. ಮಧು ವಿರೋಧಿಯ ಪಟ್ಟಣಕ್ಕೆ, ಆ ಮಧುನಾಮಕ ಪರಮಾತ್ಮನ ಆ ಮಧುನಾಮಕ ದೈತ್ಯನ ವಿರೋಧಿಯಾದ ಆ ಬಿಂಬರೂಪಿಯಾದ ಪರಮಾತ್ಮನ ಪಟ್ಟಣ ಅಂದ್ರೆ ಈ ಶರೀರ. ಅವನ ಪಟ್ಟಣವೇ ಈ ಶರೀರ. ಈ ಶರೀರವೆಂಬ ಪಟ್ಟಣಕ್ಕೆ, ಬಿಂಬರೂಪಿಯಾದ ಪರಮಾತ್ಮನಿಗೆ ಈ ಶರೀರವೆಂಬ ಪಟ್ಟಣಕ್ಕೆ ಪೂರ್ವದ ಬಾಗಿಲುಗಳು ಯಾವುದು ಗೊತ್ತಾ? ಕವಾಟಗಳು. ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಕವಾಟಗಳು ಅಂತಂದ್ರೆ ಕಣ್ಣು, ನಾಸಿಕ ಮತ್ತೆ ಬಾಯಿ. 5 ಬಾಗಿಲುಗಳು. 2 ಕಣ್ಣು, 2 ಮೂಗಿಗೆ ಮತ್ತೆ ಬಾಯಿ. ಪೂರ್ವ ದಿಕ್ಕಿಗೆ 5 ಬಾಗಿಲುಗಳು. ದಕ್ಷಿಣ ಉತ್ತರ ದ್ವಾರ ಯಾವುದು? ಶ್ರೋತ್ರಗಳೆರಡು. 2 ಕಿವಿಗಳೇನಿದೆ ಅದು ದಕ್ಷಿಣ ಮತ್ತು ಉತ್ತರ ಬಾಗಿಲುಗಳು. ಪಶ್ಚಿಮದ ಬಾಗಿಲುಗಳು ಗುದ ಉಪಸ್ಥಗಳೆರಡು. ಗುದದ್ವಾರ, ಮಲ ವಿಸರ್ಜನೆಯ ಏನ್ ದ್ವಾರ ಇದೆ ಅದು, ಮತ್ತೆ ಮೂತ್ರ ವಿಸರ್ಜನ ದ್ವಾರ. ಇದು ಪಶ್ಚಿಮ ಕದಗಳೆನಿಪವು, ಪಶ್ಚಿಮ ದ್ವಾರ ಅಂತ ಇದನ್ನ ಕರಿತೇವೆ. ಈ ರೀತಿ ಷಟ್ ಸರೋಜವೇ ಸದನ. ಹೌದಪ್ಪ, ಪಟ್ಟಣ ಆಯ್ತು. ಪಟ್ಟಣದಲ್ಲಿ ಪರಮಾತ್ಮ ಒಂದು ದೊಡ್ಡ ಊರು ಹೌದು, ರಾಜ್ಯ ಹೌದು. ಅದರಲ್ಲಿ ಅವನ ಅರಮನೆ ಯಾವುದು? ಪರಮಾತ್ಮನದ್ದು. ಅಂದ್ರೆ ಷಟ್ ಸರೋಜವೇ ಸದನ. ಈ ಷಟ್ ಸರೋಜ ಇರುವಂತಹ ಅಂದ್ರೆ ನಮ್ಮ ಸ್ಥಾನದಿಂದ ಶುರು ಮಾಡಿ ನಾಭಿ, ಹೃದಯ, ಕಂಠ, ಭ್ರೂಮಧ್ಯ, ಶಿರ, 6 ಒಂದೊಂದು ಸ್ಥಾನದಲ್ಲಿ
ಒಂದೊಂದು ಇನ್ನೊಮ್ಮೆ ಹೇಳಿ ಅನೇಕ ಆಚಾರ್ಯ. ಭಿನ್ನ ಭಿನ್ನ ದಳಗಳ ಕಮಲಗಳಿದೆ. ಗುದಸ್ಥಾನದಲ್ಲಿ ಆ ಕೇಳಿಸ್ತಾ ಇದೆನಾ? ಅಲ್ಲ, ಇನ್ನೊಮ್ಮೆ ಹೇಳಕ್ ಹೇಳಿದ್ರು, ನೀವು ಫಾಸ್ಟ್ ಆಗಿ ಹೋದ್ರೆ ನಾನು ಬರ್ಕೊಳ್ಳಿಲ್ಲ. ಅದೇ ಏನಿಲ್ಲ, ಶೈಲಕ್ಕ ಹೇಳಿದ್ದು ಈ ಇನ್ನೊಮ್ಮೆ. ಇಷ್ಟು ಹೌದಾ, ಈ ಶರೀರವೆಂಬ ಪಟ್ಟಣಕ್ಕೆ ಪೂರ್ವದಲ್ಲಿ ಇರುವಂತಹ ಬಾಗಿಲುಗಳು 5. ಯಾವ್ದ್ಯಾವ್ದು ಪೂರ್ವದಲ್ಲಿ ಇರುವಂತಹ ಬಾಗಿಲುಗಳು? 2 ಕಣ್ಣುಗಳು, 2 ಮೂಗು, 1 ಮುಖ. ಮುಖ ಅಂದ್ರೆ ಬಾಯಿ, ವದನ. ಆಚಾರ್ಯ 2 ಪ್ರಶ್ನೆ. 2 1. ಹಾ, ಭಗವದ್ಗೀತೆಯಲ್ಲಿ ಕಿವಿ 1, ಮೂಗು, ಕಣ್ಣು, ಆ ಬಾಯಿ, ಬ್ರಹ್ಮರಂಧ್ರ. ಬ್ರಹ್ಮರಂಧ್ರ. 5 ಮುಖದಲ್ಲಿ 5 ಇರುತ್ತೆ. ಆಮೇಲೆ ಗಂಟ್ಲು, ಆಗ್ನೇಯ ಚಕ್ರ ಅಂತ ಹಂಗ್ ಬರುತ್ತೆ. ನೀವು ಕಿವಿ ಬಿಟ್ಬಿಟ್ರಲ್ಲ. ಕಿವಿ ನೆಕ್ಸ್ಟ್ ಇಲ್ಲ ಇಲ್ಲ ಬರುತ್ತೆ. ಇಲ್ಲ ಇಲ್ಲ, ಚಂದ್ರ ಆ ಸೂರ್ಯ. next ಬರ್ತದೆ ಅದು. ದಕ್ಷಿಣ ಅಂಡ್ ಉತ್ತರ. ದಕ್ಷಿಣ ಮತ್ತು ಉತ್ತರ ಬಾಗಿಲುಗಳು ದಕ್ಷಿಣ ಕಿವಿ ಉತ್ತರ. ಬರ್ತದೆ. ಓಕೆ, ಆಮೇಲೆ ಕಿವಿ. ಪಶ್ಚಿಮ ಹೇಳ್ತೀರಿ. ಓಕೆ, ಸರಿನಾ? ಆಯ್ತಾಯ್ತು. ಅದಕ್ಕೆ ಪೂರ್ವದಲ್ಲಿ ಇರುವಂತಹ ಬಾಗಿಲುಗಳು ಈ 5. ದಕ್ಷಿಣ ಉತ್ತರಕ್ಕೆ ಇರುವಂತಹ ಬಾಗಿಲುಗಳು ಅಂದ್ರೆ 2 ನಮ್ಮ ಶ್ರೋತ್ರಗಳು. ಮತ್ತು ಉತ್ತರಕ್ಕೆ ಇರುವಂತಹದ್ದು 3 ದಿಕ್ಕಿತ್ತು. ಉಳಿದಿದ್ದು 1 ದಿಕ್ಕು. ಈಗ ಯಾವುದು? ಪಶ್ಚಿಮ. ಪಶ್ಚಿಮಕ್ಕೆ ಇರುವಂತಹ ಬಾಗಿಲುಗಳು ಗುದದ್ವಾರ ಮತ್ತೆ ಮೂತ್ರ ವಿಸರ್ಜನೆಯ ದ್ವಾರ. ಹಾಗಾದ್ರೆ ಈ ಸುಷುಮ್ನಾ ನಾಡಿ ಅಂತ ಇದೆ. ಸಟ್ ಸರೋಜ ಅಂದ್ರೆ ಈ ಎಲ್ಲಾ ನಾಡಿಗಳಲ್ಲೂ ಮುಖ್ಯ ನಾಡಿ ಈ ಸುಷುಮ್ನಾ ನಾಡಿ. ಅಂದ್ರೆ ಈ 72,000 ನಾಡಿಗಳಿಗೆ ಮೂಲಾಧಾರವಾದದ್ದು ಇದು. ಎಲ್ಲಾ 72,000 ನಾಡಿಗಳು ಇದರಲ್ಲೇ ಬರ್ತದೆ. ಹೌದಾ? ಈ ಸುಷುಮ್ನಾ ನಾಡಿಯಲ್ಲಿ ಅಂದ್ರೆ ಎಲ್ಲೆಲ್ಲ ಕಮಲಗಳಿವೆ. ನಮ್ಗೆ ಗುದದಿಂದ ಶುರು ಮಾಡಿ ಶಿರದ ತನಕ, ಬ್ರಹ್ಮರಂಧ್ರ ತನಕ ಯಾವ ಯಾವ ಕಮಲಗಳಿದೆ, ಯಾವ್ದ್ಯಾವ್ದು? ಗುದಸ್ಥಾನದಲ್ಲಿ 14 ದಳದ ಕಮಲ ಇದೆ. ನಾಭಿಸ್ಥಾನದಲ್ಲಿ 6 ದಳದ ಕಮಲ ಇದೆ. ಹೃದಯ ಸ್ಥಾನದಲ್ಲಿ 8 ದಳದ ಕಮಲ ಇದೆ. ಕಂಠಸ್ಥಾನದಲ್ಲಿ 2 ದಳದ ಕಮಲ ಇದೆ. ಭ್ರೂ ಮಧ್ಯದಲ್ಲಿ 4 ದಳದ ಕಮಲ ಇದೆ. ತಲೆಯ ಶಿರದಲ್ಲಿ 12 ದಳದ ಕಮಲ ಇದೆ. ಇಷ್ಟೂ ಕಮಲಗಳು, ಈ ಎಲ್ಲ ಚಕ್ರಗಳಿವೆಲ್ಲ, ಇವೆಲ್ಲವೂ ಕೂಡ ಆ ಸುಷುಮ್ನಾ ನಾಡಿಯಲ್ಲಿ ಬರ್ತದೆ. ಈ ಪರಮಾತ್ಮನ ಸದನ ಯಾವುದು ಗೊತ್ತಾ? ಈ ಷಟ್ಕೋಶವೇ. ಷಟ್ ಸರೋಜ ಉಳ್ಳಂತಹ ಈ ಸುಷುಮ್ನಾ ನಾಡಿಯೇ ಪರಮಾತ್ಮನ ಆವಾಸ ಸ್ಥಾನ. ಪರಮಾತ್ಮನ ಮನೆ ಇವೆಲ್ಲ. ಹೌದು. ಈಗ ಪರಮಾತ್ಮನ ಅರಮನೆ ಎಂತಾಯ್ತು? ಅಂತಃಪುರ ಅಂತ ಬೇಕಲ್ಲ. ಅರಮನೆಯಲ್ಲಿ ವಿಶೇಷ ಸ್ಪೆಷಲ್ ಆದ ರಾಜನಿಗೆ ಬೆಡ್ರೂಮ್ ಇರ್ತದೆ, ಮಂಟಪ ಅಂತ ಹೇಳಿ. ಹಂಗೆ ಯಾವುದು? ಹೃದಯವೇ ಮಂಟಪಗಳು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ಈ 5 ಏನಿದೆ ಮನಸ್ಸಿನ ಒಂದು ರೂಪಾಂತರಗಳು, ಇದೇ ಪರಮಾತ್ಮನ ಮಂಟಪಗಳು. ಪರಮಾತ್ಮ ಇಲ್ಲಿ ವಿಶೇಷವಾಗಿ ವಾಸವನ್ನ ಮಾಡ್ತಾನೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ.
ಇದಕ್ಕೆ ಡೈರೆಕ್ಟ್ ಕ್ವಶನ್ ಅಲ್ಲ, ಇಂಡೈರೆಕ್ಟ್ ಕ್ವಶನ್. ಮೊನ್ನೆ ಬ್ರಹ್ಮಣ್ಯ ತೀರ್ಥರು ಭಾಗವತ ಮತ್ತೆ ಗರುಡ ಪುರಾಣ ವಿಷಯ ಮಾತಾಡ್ತಾ ಇದ್ರು. ಸ್ವಲ್ಪ ಸೈಡ್ ಟಾಪಿಕ್. ನೀವು ಕೇಳಿದ್ದೀರಿ, ನಿಮ್ಗೆ ಗೊತ್ತು ಇದು. ಅದಲ್ಲಿ 2 ಕಾಂಡ ಇದಲ್ಲ ಗರುಡ ಪುರಾಣದಲ್ಲಿ, ಪೂರ್ವಕಾಂಡ ಆಮೇಲೆ ಉತ್ತರಕಾಂಡ ಪ್ರೇತಕಾಂಡ. ನಾನು ಅದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಅದ್ರಲ್ಲಿ ಕೊನೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏನೋ ನೀವು 4-5 ಪುರುಷಾರ್ಥ ಮಾಡಿದ್ರೆ ನಿಮ್ಗೆ ದುರ್ಗತಿನಲ್ಲಿ ನರ್ಕಕ್ಕೆ ಹೋಗಲ್ಲ, ಆದ್ರೆ ಸ್ವರ್ಗಕ್ಕೂ ಹೋಗಲ್ಲ, ಆದ್ರೆ ಎಲ್ಲೋ ನಿಮ್ಗೆ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇದ್ರು ಅಂತ ನಂದು ಅರ್ಥ ಮಾಡ್ಕೊಂಡಿದೆ. ಅದಕ್ಕೆ ಸ್ವಲ್ಪ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು. ಇಲ್ದರೆ ಆಮೇಲೆ ಬೇರೆ ಟಾಪಿಕ್ ಅಂದ್ರೆ ಅದನ್ನು ಸರಿ ಇಲ್ಲ. ಯಾಕಂದ್ರೆ ಇದಕ್ಕೆ ಎಲ್ಲ ಓವರ್ಲ್ಯಾಪ್ ಆಗ್ತಾ ಇದೆ. ಏನಿಲ್ಲ, ಸ್ವಲ್ಪ ವಿಚಾರ ಮಾಡಿ. ನರಕಕ್ಕಂತೂ ಹೋಗಲ್ಲ, ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯ ಮಾಡಿಲ್ಲ, ನರಕಕ್ಕೆ ಹೋಗುವಷ್ಟು ಪಾಪ ಮಾಡಿಲ್ಲ ಅಂತಂದ್ರೆ ಮತ್ತೆ ಇಲ್ಲೇ ಉಡ್ತೀವಿ ಅಂತ ಅರ್ಥ ಅಷ್ಟೇ. ಬೇರೆ ಸ್ಥಳನೇ ಇಲ್ಲ. ಇನ್ ಕೆಲವೊಂದು ಇರ್ತವೆ, ಅಂತರಿಕ್ಷ ಪ್ರೇತವಾಗಿ ತಿರುಗ್ತಾ ಇರ್ತಾರಷ್ಟೇ. ಆ ಕಡೆ ಈ ಕಡೆ ಇಲ್ಲ. ಮೋಕ್ಷ ಬಹಳ ಕಷ್ಟ ಈ ಜೀವರಿಗೆ. ಅಂದ್ರೆ ಭೂಮಿಯಲ್ಲಿ ಹುಟ್ಟೋರಿಗಿಂತಲೂ ಬಹಳ ಕಷ್ಟ ಅವರಿಗೆ. ಆಸೆ ಆಗ್ತಾ ಇರ್ತದೆ, ತಿನ್ನಬೇಕು ಅನ್ಸುತ್ತೆ, ಅರಿಕೆ ಆಗತ್ತೆ, ಎಲ್ಲ ಇರ್ತದೆ, ಜ್ಞಾನ ಬರ್ತಿರ್ತದೆ. ಆದ್ರೆ ಆ ಆತ್ಮಕ್ಕೆ ಯಾವತ್ತೂ ಆತ್ಮಕ್ಕೆ ಸುಖ ಸಿಗೋದು ದೇಹದ್ವಾರ, ಸರಿನಾ? ಆ ಅದಪ್ತ ಆತ್ಮ ಅಂತ ಇರ್ತೀವಿ, ಅದಕ್ಕೆ ದೇಹದ್ವಾರನೇ ಸುಖ ಸಿಗೋದು. ಈ ಪಂಚಭೌತಿಕ ದೇಹವೇ ಇಲ್ಲ ಅಂತಂದ ಮೇಲೆ ವಿಷಯಗಳ ಸಂಪರ್ಕ ಅದಕ್ಕೆ ಆಗೋದೇ ಇಲ್ಲ. ಆದ್ರೆ ಬಯಸ್ತಾ ಇರ್ತದೆ, ಬಯಕೆ ಬಹಳ ಇರ್ತದೆ, ಪಡ್ಕೊಳಿಕ್ ಆಗೋದಿಲ್ಲ. ಅದು ಬಹಳ ಕಷ್ಟ. ಅದ್ ಹೇಳಲಿಲ್ಲ ಅವರು, ಆದ್ರೆ ಪರವಾಗಿಲ್ಲ. ಇಲ್ಲ, ನಾನು ಏನ್ ಕೇಳ್ತಾ ಇರೋದು ಅಂದ್ರೆ, ನೀವ್ ಹೇಳ್ದಂಗೆ ನಾವು ಪರಮ ಪಾಪಿಷ್ಠರು ಅಲ್ಲ, ಪರಮ ಭಕ್ತ ಸಾತ್ವಿಕರು ಅಲ್ಲ. ಸೊ ಮಧ್ಯಸ್ಥರು ನಾವಿದ್ದಿ ನಮ್ಮ ಮುಂದಿನ ಜನ್ಮ ನಾಯಿ ಜನ್ಮ ಬರ್ದೇ ಇರ್ಲಿ ಅಂತ ಅದಕ್ಕೆ ಏನ್ ಸಾಧನೆ ಮಾಡ್ಕೋಬಹುದು ಅಂತ. ಈಗ ಅವ್ರು ಹೇಳ್ದಂಗೆ ಲಾಸ್ಟ್ 5 minutes ಆಫ್ ದ ಟೆಸ್ಟ್, ಅವಾಗ ನೀವು ಕರೆಕ್ಷನ್ ಮಾಡ್ಕೋಬೇಕು, ತಿದ್ಕೋಬೇಕು. ಅದನ್ನ ಆ ಪ್ರಶ್ನೆ ಅನುಸಂಧಾನದ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾವ್ ಎಲ್ಲಾನು ಅದೇ ಗ್ರೂಪ್ ನಲ್ಲಿ ಇದೀವಿ. ಸೊ ಈಗ ಹಿಂದಿಂದ ನಾವ್ ಏನ್ ಮಾಡೋಕ್ಕಾಗಲ್ಲ, ಮುಂದಿಂದ ಈಗ ಹೇಗೆ ಮಾಡ್ಕೋಬಹುದು ಅಂತ ಅಷ್ಟೇ. ಬೇರೆ ಟಾಪಿಕ್ ಮುಂದಾದ್ರೂ ನಮ್ ಕೈಯಲ್ಲಿ ಎಲ್ಲಿದೆ ರೀ, ಸ್ವಲ್ಪ ವಿಚಾರ ಮಾಡ್ರಿ. ನಮ್ ಕೈಲಿ ದೇವರ ಅನುಗ್ರಹ ಬಂದ್ರೆ ಇರುತ್ತೆ, ಇಲ್ದರೆ ಇಲ್ಲ ಅಷ್ಟೇ. ಅವನ ಸ್ಮರಣೆ ಅಷ್ಟೇ. ಕೊನೆ ಕಾಲದಲ್ಲಿ ಅವನ ಸ್ಮರಣೆ ಬರೋ ತರ ಈಗ ನಾವು ನಡಿಬೇಕಷ್ಟೇ. ಕೊನೆ ಕಾಲದಲ್ಲಿ ಬರಬೇಕು ಅಂದ್ರೆ ಸಂತತಂ ಚಿಂತೆ ಏನಂತ ಅಷ್ಟೇ. ಅಂತ ಕಾಲ ವಿಶೇಷತಃ ಅಷ್ಟೇ. ಅದರನ್ನು ಬಿಟ್ಟು ಬೇರೆ ದಾರಿ ಇಲ್ವೇ ಇಲ್ಲ. ಅದು ನಿಜ, ಅನಿವಾರ್ಯ ಅದು. ನೀವು ಎಷ್ಟೇ ಪಾಪ ಮಾಡಿದ್ರು ಚಿಂತೆ ಇಲ್ಲ, ಅಂತ್ಯಕಾಲದಲ್ಲಿ ಪರಮಾತ್ಮ ಸ್ಮರಣೆ ಬರಲಿ, ನಿಮ್ಗೆ ಸಾತ್ವಿಕ ಒಂದು ಜೀವ, ಒಂದು ಸಾತ್ವಿಕ ಇರ್ತದೆ. ಇಡೀ ಜೀವನ ಪರಮಾತ್ಮನ ಚಿಂತನೆ ಮಾಡಿದ್ರೇನೆ ಅಂತ್ಯಕಾಲದಲ್ಲಿ ಪರಮಾತ್ಮ ನಾಮಸ್ಮರಣೆ ಬರೋದಿಲ್ಲ. ನಿಜ, ಅದೇ ಹೇಳ್ತಾ ಇದ್ದೆ. ಪುನರಾವೃತ್ತಿ ಮಾಡ್ದೇರೆ ಈಗ ಇವ್ರ್ಯಾರೋ ವಾದರಾಜ್ ಹೇಳ್ದಂಗ 10 ನಿಮಿಷಕ್ಕೆ ಮರ್ತೋಗ್ತೀವಿ ಅಷ್ಟೇ ನಮ್ ಯೋಗ. ಸರಿ, ಧನ್ಯವಾದ. ನಮಗೆ ಮೊನ್ನೆ ನಮ್ಮ ವಿದ್ಯಾಪೀಠದ ಒಬ್ಬರು ಆಚಾರ್ಯ ಬಂದಿದ್ರು ಇಲ್ಲಿಗೆ. ಇಲ್ಲೇ ನಮ್ಮ ಅಲ್ಲೇ ಒಂದು ನಾವು ಅವರು ಹೇಳಿದ್ರು, ಒಳ್ಳೇದಾಯ್ತು ಪಾಠ ಮಾಡ್ತಿದ್ದಿ, ಬಿಡಬೇಡ, ಆದ್ರೆ ಸ್ವಲ್ಪ ಶಾಸ್ತ್ರ ಪಾಠವನ್ನು ಮಾಡು ಅಂತ ಹೇಳಿದ್ರು. ಇದಾದ್ಮೇಲೆ ನೋಡೋಣ ಅಂತ. 3 ಪ್ರಸ್ಥಾನಗಳನ್ನ ಬಿಟ್ಟು, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ, ಇವನ್ ಇನ್ಕ್ಲೂಡಿಂಗ್ ಸ್ತ್ರೀಯರಿಗೂ ಕೂಡ, ಸರಿನಾ, ಅವರಿಗೂ ಕೂಡ ಶಾಸ್ತ್ರ ಪಾಠ ಮಾಡಬಹುದು ಅಂತ ಅವರು ನಮ್ಮ ಆಚಾರ್ಯರು ಹೇಳಿದ್ರು. 3 ಬಿಟ್ಟು, ಉಪನಿಷತ್ ಪ್ರಸ್ಥಾನ, ಆಗಮ ಪ್ರಸ್ಥಾನ ಮತ್ತೆ ಭಾಷ್ಯ ಪ್ರಸ್ಥಾನ, ಈ 3 ಬಿಟ್ಟು ಯಾವ್ದು ಬೇಕಾದ್ರೂ ಮಾಡು. ಆಗಮ ಪ್ರಸ್ಥಾನ ಅಂತಂದ್ರೆ ಈ ಋಗ್ವೇದ ಭಾಷ್ಯಗಳೇನಿರ್ತದೆ ಅದನ್ನು ಮಾಡುದು. ಸೂತ್ರ ಪ್ರಸ್ಥಾನ ಅಂದ್ರೆ ಬ್ರಹ್ಮಸೂತ್ರ ಭಾಷೆ ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ಅವರಿಗೆ ಅನುಮತಿ ಇಲ್ಲ. ಉಪನಿಷತ್ ಪ್ರಸ್ಥಾನ, ಈ ದಶೋಪನಿಷತ್ತಲ್ಲಿಗೆ ಭಾಷೆ ಬರೆದಿದ್ದಾರೆ, ಅದಕ್ಕೆ ಅವರಿಗೆ ಅನುಮತಿ ಇಲ್ಲ. ಅದನ್ನು ಹೊರತುಪಡಿಸಿ ಈ ಉಳಿದಿದ್ ಎಲ್ಲವನ್ನೂ ಮಾಡಬೇಕ ಅಂತ ಹೇಳಿದ್ರು. ಶಾಸ್ತ್ರ ಅಂದ್ರೆ ಏನ್